ನಮಸ್ಕಾರ ವೀಕ್ಷಕರೇ, ನಾವಿದು ಮೀಟರ್ ಬೋರ್ಡು DP ಸ್ವಿಚ್ ಮತ್ತು ಫ್ಯೂಸ್ನ ಕನೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ. ಮೊದಲು ನ್ಯೂಟ್ರಲ್ ವೈರ್ನ ಒಂದು ಮೀಟರ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕು. ಅದೇ ರೀತಿ ಅನದರ್ ಎಂಡಿಂದ ನ್ಯೂಟ್ರಲ್ ವೈರ್ನ DP ಸ್ವಿಚ್ಗೆ ಕನೆಕ್ಟ್ ಮಾಡಬೇಕು. ಹಾಗೆಯೇ ಒಂದು ಫೇಸ್ ವೈರ್ನ ಮೀಟರ್ ಬೋರ್ಡ್ ಕೊಡಬೇಕು ಮತ್ತು ಅನದರ್ ಪಿನ್ನಿಂದ ಫೇಸ್ ವೈರ್ನ DP ಸ್ವಿಚ್ಗೆ ಕನೆಕ್ಟ್ ಮಾಡಬೇಕು. ಸೊ ಈಗ DP ಸ್ವಿಚ್ಗೆ ಒಂದು ಫೇಸ್ ಒಂದು ನ್ಯೂಟ್ರಲ್ ಕನೆಕ್ಟ್ ಆಗಿದೆ. ಮತ್ತು DP ಸ್ವಿಚ್ಚಿಂದ ಫೇಸ್ ವೈರ್ನ ಫ್ಯೂಸ್ಗೆ ಕನೆಕ್ಟ್ ಮಾಡಬೇಕು. ಮತ್ತು ಫ್ಯೂಸಿಂದ ಒಂದು ಎಕ್ಸಾಂಪಲ್ಗೆ ಒಂದು ಬಲ್ಬ್ ತಗೊಂಡಿದ್ವಿ, ಆ ಬಲ್ಬ್ಗೆ ಕನೆಕ್ಟ್ ಮಾಡಬೇಕು. ಸೊ ಈಗ ಬಲ್ಬ್ಗೆ ಒಂದು ಫೇಸ್ ವೈರ್ ಕನೆಕ್ಟ್ ಆಗಿರುತ್ತೆ. ಹಾಗೆಯೇ DP ಸ್ವಿಚ್ಚಿಂದ ಒಂದು ನ್ಯೂಟ್ರಲ್ ವೈರ್ನ ಬಲ್ಬ್ಗೆ ಕನೆಕ್ಟ್ ಮಾಡಬೇಕು. ಈಗ ಪ್ರಾಕ್ಟಿಕಲ್ ಆಗಿ ಕನೆಕ್ಷನ್ ಮಾಡೋಣ. ಮೀಟರ್ ಬೋರ್ಡು, DP ಸ್ವಿಚ್, ಫ್ಯೂಸ್. ಸೊ ಮೀಟರ್ ಬೋರ್ಡಲ್ಲಿ ಟೋಟಲ್ 4 ಪಿನ್ಸ್ ಕಾಣುತ್ತೆ. ಸೊ ಏನು ಸರ್ಕ್ಯೂಟ್ ಮಾಡಿದರೆ ಅದೇ ಪ್ರಕಾರವಾಗಿ ಈಗ ನ್ಯೂಟ್ರಲ್ ಕನೆಕ್ಟ್ ಮಾಡ್ತಾ ಇರೋದು ಒಂದು ಫೇಸ್. ಸೊ ಇನ್ಪುಟ್ ಮೀಟರ್ ಬೋರ್ಡ್ಗೆ ಒಂದು ಫೇಸು, ಒಂದು ನ್ಯೂಟ್ರಲ್ಲು. ಸೊ ಇನ್ಪುಟ್ 2 ಆದರೆ ಮೀಟರ್ ಬೋರ್ಡ್ನ ಔಟ್ಪುಟ್ 2 ಆಗುತ್ತೆ. ಈಗ ಫೇಸ್ ವೈರ್ನ ಕನೆಕ್ಟ್ ಮಾಡ್ತಾ ಇರೋದು. ನ್ಯೂಟ್ರಲ್ ವೈರ್ನ ಕನೆಕ್ಟ್ ಮಾಡ್ತಾ ಇರೋದು. ಸೊ ಈಗ ಮೀಟರ್ ಬೋರ್ಡ್ ಕನೆಕ್ಷನ್ ಆಯಿತು. ಇನ್ಪುಟ್ 2 ಬಂತು, ಔಟ್ಪುಟ್ 2 ಆಗಚ್ಚೆ ಆಯಿತು. ಸರ್ಕ್ಯೂಟಲ್ಲಿ ಬರ್ದಂಗೆ ಈಗ ಫೇಸ್ ವೈರ್ನ ಮತ್ತು ನ್ಯೂಟ್ರಲ್ ವೈರ್ನ DP ಸ್ವಿಚ್ಗೆ ಕನೆಕ್ಟ್ ಮಾಡಬೇಕು. ನ್ಯೂಟ್ರಲ್ ವೈರ್ನ ಕನೆಕ್ಟ್ ಮಾಡ್ತಾ ಇರೋದು. ಫೇಸ್ ವೈರ್ನ ಕನೆಕ್ಟ್ ಮಾಡ್ತಾ ಇರೋದು. ಸೊ DP ಸ್ವಿಚ್ಗೆ 2 ಇನ್ಪುಟ್ ಆದರೆ 2 ಔಟ್ಪುಟ್ ಇರುತ್ತೆ. ಈಗ ಫೇಸ್ ಔಟ್ಪುಟ್ನ ಫ್ಯೂಸ್ಗೆ ಕನೆಕ್ಟ್ ಮಾಡೋದು. ನ್ಯೂಟ್ರಲ್ ವೈರ್ನ ಡೈರೆಕ್ಟ್ ಬಲ್ಬ್ಗೆ ಅಂದರೆ ಔಟ್ಪುಟ್ಗೆ ಕೊಡುವಂಥದ್ದು ಲೋಡು. DP ಸ್ವಿಚ್ಚಿಂದ ಫೇಸ್ ವೈರ್ನ ಫ್ಯೂಸ್ಗೆ ಕೊಡೋದು. ಫ್ಯೂಸ್ಗೆ ಒಂದು ಇನ್ಪುಟ್ ಒಂದು ಔಟ್ಪುಟ್ ಆಗುತ್ತೆ. ಸೊ ಇನ್ಪುಟ್ ಒಂದು ಎಂಡ್ ಕೊಟ್ಟರೆ ಔಟ್ಪುಟ್ ಒಂದು ಎಂಡಿಂದ ತಗೊಳ್ಬೇಕು. ಫ್ಯೂಸಿಂದ ಬಲ್ಬ್ ಒಂದು ವೈರ್ ಕನೆಕ್ಟ್ ಮಾಡೋದು ಮತ್ತು DP ಸ್ವಿಚ್ಚಿಂದ ನ್ಯೂಟ್ರಲ್ ಒಂದು ವೈರ್ನ ಕನೆಕ್ಟ್ ಮಾಡಬೇಕು. ಸರ್ಕ್ಯೂಟ್ ಯಾವ ರೀತಿ ಬರೆದಿರ್ತೀವೋ ಆ ರೀತಿ ಕನೆಕ್ಷನ್ನ ಮಾಡಬೇಕು. ಈಗ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಈಗ ಪವರ್ ಸಪ್ಲೈ, ಇನ್ಪುಟ್ ಪವರ್ ಸಪ್ಲೈ 230 ವೋಲ್ಟ್ AC ವೋಲ್ಟೇಜ್ನ ಕೊಡಬೇಕು ಮೀಟರ್ ಬೋರ್ಡ್ಗೆ.
ಈಗ ಸಪ್ಲೈ ಕೊಟ್ಟರೆ ಬಲ್ಬ್ ಆನ್ ಆಗುತ್ತೆ. ಡಿ ಪಿ ಸ್ವಿಚ್ಚಲ್ಲಿ ಇಂಡಿಕೇಟ್ರ್ ಕೂಡ ಆನ್ ಆಗುತ್ತೆ. ಫ್ಯೂಸ್ ರಿಮೂವ್ ಮಾಡಿದ್ರೆ ಬಲ್ಬ್ ಆಫ್ ಆಗುತ್ತೆ. ಮತ್ತು ಫ್ಯೂಸ್ ಹಾಕಿದ್ರೆ ಬಲ್ಬ್ ಅಂಟುತ್ತೆ. ಡಿ ಪಿ ಸ್ವಿಚ್ ಆಫ್ ಮಾಡಿದ್ರೆ ಬಲ್ಬ್ ಆಫ್ ಆಯಿತು.